ರಾಜ್ಯದಲ್ಲಿ ಪಡಿತರ ಕಾರ್ಡ್ ಗೊಂದಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಲವಾರು BPL ಕಾರ್ಡ್ದಾರರನ್ನ APL ಕಾರ್ಡ್ ಆಗಿ ಬದಲಾಯಿಸಲಾಗ್ತಾ ಇದೆ. ಆದರೆ ಅದಕ್ಕೆ ಕೊಟ್ಟಂತಹ ಮಾನದಂಡ ಏನು ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ರಾಜ್ಯದಲ್ಲಿ ಪಡಿತರ ಕಾರ್ಡ್ ಗೊಂದಲ ಜೋರಾಗ್ತಾ ಇದೆ. ಕಾರ್ಡ್ ಪರಿಷ್ಕರಣೆ ವೇಳೆ ಅಧಿಕಾರಿಗಳು ಎಡವಟ್ಟನ್ನು ಮಾಡಿದ್ದಾರೆ. ಅಧಿಕಾರಿಗಳ ಎಡವಟ್ಟಿಗೆ ಬಡ ಕುಟುಂಬ ಕಂಗಾಲಾಗಿದೆ. BPL ಕಾರ್ಡ್ ಬದಲಿಗೆ APL ಕಾರ್ಡ್ ಆಗಿ ಬದಲಾವಣೆ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ IT ಪಾವತಿದಾರರು ಅಂತ ಹೇಳಿ APL ಕಾರ್ಡ್ಗೆ ಬದಲಾವಣೆ ಮಾಡಿಕೊಟ್ಟಿದ್ದಾರಂತೆ. ಪಡಿತರ ಪಡೆಯೋದಕ್ಕೆ ಹೋದ ಕುಟುಂಬಕ್ಕೆ ಶಾಕ್. ನಿಮ್ಮದು BPL ಕಾರ್ಡ್ ಇಲ್ಲ, ಇವಾಗ APL ಕಾರ್ಡು, ಹಾಗಾಗಿ ನಿಮಗೆ ರೇಷನ್ ಕೊಡಲ್ಲ ಅಂತ. ಎಂಥ ಅನ್ಯಾಯ ಆಗ್ತಾ ಇದೆ ಅಂತಂದರೆ, ಒಂದು ಕಡೆ ಸೆಂಟ್ರಲ್ ಗೌರ್ನಮೆಂಟ್ ಹೇಳುತ್ತೆ, ಕೇಂದ್ರ ಸರ್ಕಾರ, ನೀವು ಟ್ಯಾಕ್ಸ್ ಕಟ್ಟಬೇಡ್ರಪ್ಪ, ನಿಮ್ಮ ಲೆಕ್ಕಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿ, ನೀವು ಅದರ ಒಳಗಡೆನೇ ಬರ್ತೀರಾ, ಟ್ಯಾಕ್ಸ್ ರಿಬೇಟ್ ಒಳಗಡೆನೇ ಬರ್ತೀರಾ, ಬಟ್ ಸುಮ್ಮನೆ ಪಾವತಿ ಮಾಡಿ ಲೆಕ್ಕಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಪಾವತಿ ಮಾಡಿದ್ರೆ, ಆದರೆ ಇವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ನಿಮ್ಮ BPL ಕಾರ್ಡನ್ನು ರದ್ದು ಮಾಡ್ತೀವಿ ಅಂತಾರೆ. ಏನು ಮಾಡಬೇಕು ಬಡ ಜನ? BPL ಕಾರ್ಡು ನೀವೇನೋ ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೇನೋ ಮಾಡ್ತಾ ಇದ್ದೀರಾ, ಕಾಸ್ಟ್ ಕಟ್ಟಿಂಗ್ ಥರ, ಬಟ್ ಅದೊಂದಕ್ಕೆ ಉಪಯೋಗ ಆಗಲ್ಲ. BPL ಕಾರ್ಡ್ ಇದ್ದರೆ ನಿಮಗೆ ಆರೋಗ್ಯ ಸೇವೆಗಳು ಸಿಗುತ್ತೆ, ಹಾಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ಅದೆಲ್ಲ ಹೊಟ್ಟೋಗುತ್ತೆ. ನೀವು ಬರೀ ಅಕ್ಕಿ ಕೊಡೋದಕ್ಕೆ ಒದ್ದಾಡ್ತಾ ಇದ್ದೀರಾ, ಅಕ್ಕಿ ಕೊಡೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ. ಯಾವ ಮಾನದಂಡದಲ್ಲಿ ನೀವು BPL ಕಾರ್ಡನ್ನು APL ಕಾರ್ಡ್ ಮಾಡ್ತಾ ಇದ್ದೀರಾ? ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದರೆ ಫಾರಮ್ ನಂಬರ್ 18, 16 ತೆಗೆಸಿ. ಅವರೇನಾದರೂ ದುಡ್ಡು ಕಟ್ಟಿದ್ರೆ, ತೆರಿಗೆಯನ್ನು ಕಟ್ಟಿದ್ರೆ ಆಗಬೇಕಾದ್ರೆ ಕ್ಯಾನ್ಸಲ್ ಮಾಡಿ. APL ಕಾರ್ಡ್ಗೆ ಬದಲಾವಣೆಯಾದ ಕುಟುಂಬಕ್ಕೆ 2 ತಿಂಗಳಿಂದ ಅಕ್ಕಿನೇ ಸಿಗಲ್ಲ. APL ಕಾರ್ಡ್ ಅವ್ರಿಗೆ ಅಕ್ಕಿನೇ ಕೊಡ್ತಾ ಇಲ್ಲ. ಇವರು ದುಡ್ಡು ಕೊಟ್ಟು ಅಕ್ಕಿ ಖರೀದಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜೈಮಾರುತಿ ಲೇಔಟ್ನ ಕುಟುಂಬ ಒಂದು ಕಂಗಾಲಾಗಿದೆ. ಜೊತೆಗೆ ಭಾಗ್ಯಲಕ್ಷ್ಮಿ ಬಾಂಡ್ ಸೇವೆ ಪಡೆಯೋದರಲ್ಲಿ ಈ ಕುಟುಂಬ ವಂಚಿತವಾಗಿದೆ. ಆರೋಗ್ಯ ಸೇವೆಗಳಿಂದಲೂ ವಂಚಿತರಾಗುವ ಭೀತಿಯಲ್ಲಿದೆ ಪಾಪ ಈ ಬಡ ಕುಟುಂಬ. ನಿಮಗೆ ESI ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ, ಆಮೇಲೆ ಅದಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಯೂಸ್ ಮಾಡೋಕ್ಕಾಗಲ್ಲ. BPL ಕಾರ್ಡ್ ಇಲ್ಲ ಅಂತಂದರೆ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟೇ ಕೊಡಲ್ಲ ಫ್ರೀಯಾಗಿ. ನೀವೆಲ್ಲನೂ APL ಅಂತ ಮಾಡಿದ್ದೀರಾ, ಕೊಡೋ 5 kg ಅಕ್ಕಿಗೆ. ಅವ್ರಿಗೆ ನಿಮ್ಮ ಅಕ್ಕಿನೇ ಬೇಡ. ಹಾಗೆ ನೋಡೋಕೆ ಹೋದರೆ BPL ಕಾರ್ಡ್ ಆಗೇ ಇರಕ್ಕೆ ಬಿಟ್ಬಿಡಿ. ಅವ್ರು ಅಕ್ಕಿ ತಗೊಳ್ಳಲ್ಲ, ಬೇರೆ ಸವಲತ್ತುಗಳನ್ನ ತಗೋತಾರೆ. 5 ಲಕ್ಷ ರೂಪಾಯಿ ಖರ್ಚಾಗುವ ಒಂದು ಆಪರೇಷನ್ ಕೆಲವು ಹಾಸ್ಪಿಟ್ಲ್ಗಳಲ್ಲಿ BPL ಕಾರ್ಡ್ ಇದ್ದರೆ ಫ್ರೀಯಾಗಿ ಮಾಡಿಕೊಡ್ತಾರೆ. ನೀವು ಕೊಡೋ 5 kg ಅಕ್ಕಿಗಲ್ಲ ಅವ್ರು ಕಾಯ್ತಿರೋದು, ಆರೋಗ್ಯ ಸೇವೆಗಳಿಗೆ ಕಾಯ್ತಾ ಇದ್ದಾರೆ. ಆಹಾರ ಇಲಾಖೆಯಿಂದ APL BPL ಕಾರ್ಡ್ಗಳ ಪರಿಷ್ಕರಣೆ ಮಾಡುವಂತಹ ವಿಚಾರದಲ್ಲಿ ಅಧಿಕಾರಿಗಳು ಸಾಕಷ್ಟು ಎಡವಟ್ಟುಗಳನ್ನ ಮಾಡಿಕೊಳ್ತಾ ಇದ್ದಾರೆ, ಸಾಕಷ್ಟು ಗೊಂದಲಗಳನ್ನ ಮಾಡಿಕೊಳ್ತಾ ಇದ್ದಾರೆ. BPL ಕಾರ್ಡ್ದಾರರು ಯಾರಿದ್ರು ಅವರನ್ನ APLಗೆ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. ಆರ್ಥಿಕವಾಗಿ ಸಬಲತೆ ಇಲ್ಲದೆ ಇದ್ದಂತಹವರನ್ನ ಕೂಡ APLಗೆ ಕನ್ವರ್ಟ್ ಅನ್ನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗಿದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನ ನಾನು ತೋರಿಸ್ತಾ ಹೋಗ್ತೇನೆ. ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಒಂದು ಕುಟುಂಬ, ಬಾಡಿಗೆ ಮನೆಯಲ್ಲಿ ವಾಸವಿರುವಂತಹ ಕುಟುಂಬ BPL ಕಾರ್ಡ್ನ ಮೂಲಕವಾಗಿ ಅಕ್ಕಿಯನ್ನ ಪಡಿತಾ ಇದ್ರು, ಜೊತೆಗೆ ಆರೋಗ್ಯ ಸೇವೆಗಳನ್ನ ಪಡಿತಾ ಇದ್ರು. ಆದ್ರೆ ಇದೀಗ 2 ತಿಂಗಳಿಂದ ಇವರಿಗೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ. BPL ಕಾರ್ಡ್ APLಗೆ ಬದಲಾವಣೆ ಆಗಿದೆ, ಹಾಗಾಗಿ ಸರ್ಕಾರದ ಯೋಜನೆಗಳು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸೋದಕ್ಕೆ ಕೂಡ ಇವರು ಅರ್ಜಿಯನ್ನ ಹಾಕೋದಕ್ಕೆ ಹೋಗಿದ್ರು. ಆದ್ರೆ ನಿಮ್ಮ ಕಾರ್ಡ್ APLಗೆ ಬದಲಾವಣೆ ಆಗಿದೆ, ಹಾಗಾಗಿ ಈ ಒಂದು ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಬರೋದಿಲ್ಲ ಅಂತ ಹೇಳಿ ವಾಪಸ್ಸನ್ನ ಕೂಡ ಕಳಿಸಿದ್ದಾರೆ. ಈಗಾಗಲೇ ಇದು BPL ಕಾರ್ಡ್, ಇವರ ಬಳಿ ಇರುವಂತಹದ್ದು BPL ಕಾರ್ಡ್. ಇದು ಈ BPL ಕಾರ್ಡ್ನ ಮೂಲಕವಾಗಿ ಸರ್ಕಾರದಿಂದ ಎಷ್ಟು kg ಅಕ್ಕಿಯನ್ನ ಕೊಡಬೇಕಾಗಿತ್ತು ಅದೆಲ್ಲ ಕೂಡ ಸಿಗ್ತಾ ಇತ್ತು, ಜೊತೆಗೆ ಆರೋಗ್ಯ ಸೇವೆಗಳು ಕೂಡ ಸಿಗ್ತಾ ಇತ್ತು. ಈಗ ನೇರವಾಗಿ ಇವರಿಗೆ APLಗೆ ಬದಲಾವಣೆ ಮಾಡಿರೋದ್ರಿಂದ ಆ ಯೋಜನೆಗಳಿಂದ ಇದೀಗ ವಂಚಿತರಾಗಿದ್ದಾರೆ. ಸೊ ಇದು ನೇರವಾಗಿ APLಗೆ ಕನ್ವರ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಅಪ್ಡೇಟ್ ಅನ್ನ ಮಾಡಿಸೋದಕ್ಕೆ ಅಥವಾ ಅದನ್ನ ವಿಚಾರಣೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಅನ್ನ ತೋರಿಸ್ತಾ ಇದೆ.
ಆಲ್ರೆಡಿ ಇದು ವೆರಿಫಿಕೇಶನ್ ಆಗಿರುವಂಥದ್ದು. ಇವರು IT ಪೇಯರ್ ಅನ್ನುವಂಥದ್ದನ್ನ ಇಲ್ಲಿ ನಮೂದು ಮಾಡಲಾಗಿದೆ. ಯಾಕೆ ಈ ಕಾರ್ಡನ್ನು ಬದಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಇಲ್ಲಿ ಕಾರಣವನ್ನು ಕೊಟ್ಟಿದ್ದಾರೆ. ಸೊ ಈಗ ವೆರಿಫೈಡ್ ಆ್ಯಂಡ್ ಇದು IT ಪೇಯರ್ ಇವರು ಇದ್ದಾರೆ. ಸೊ ಹಾಗಾಗಿ ಇದನ್ನು BPL ಇಂದ APLಗೆ ಕನ್ವರ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇವರು ಪಡಿತರ ಅಂಗಡಿ ಏನಿದೆಯಲ್ಲ, ಇದು ಮತ್ತಿಗೌಡ ಜೈ ಮಾರುತಿ ನಗರ, ಇಲ್ಲಿ ಇವರು ಪಡಿತರವನ್ನು ತೆಗೆದುಕೊಳ್ತಾ ಇದ್ರು. ಇದನ್ನು ಬದಲಾವಣೆ ಮಾಡಿದಂತಹ ಆಹಾರ ನಿರೀಕ್ಷಕರು ಯಾರಿದ್ದಾರೆ, ಶಮಂತ್ ಅನ್ನುವಂಥವ್ರು, ಇವರು ಇದನ್ನ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಇಲ್ಲ ಆಗಿದೆ. ಅಮ್ಮ, ಈಗ APLಗೆ ಕಾರ್ಡ್ ಬದಲಾವಣೆ ಆಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಇದೆ? ತುಂಬಾ ಪ್ರಾಬ್ಲಮ್ ಇದೆ ಸರ್. ನಮಗೆ ತುಂಬಾನೇ ಪ್ರಾಬ್ಲಮ್ ಇದೆ ಸರ್. ನಮ್ಗೆ ಹೆಲ್ತ್ ಇಶ್ಯೂಸ್ ಇದೆ, ಮತ್ತೆ ಚಿಕ್ಕ ಮಗು ಇದೆ, ಮತ್ತೆ ಅದರಿಂದನೇ ನಾವು ಜೀವನ ಮಾಡ್ತಿದ್ದು. ಈಗ 12,000 ರೂಪಾಯಿ ಪೇಮೆಂಟ್ ತಗೊಂಡು ನಮ್ಮ ಮನೆಯವ್ರು ಜೀವನ ಮಾಡೋಕೆ ಆಗ್ತಾ ಇಲ್ಲ ಸರ್. ಇದರಿಂದ ನಮ್ಗೆ ಹೆಲ್ಪ್ ಇತ್ತು, ಇವಾಗ ಅದು ಇಲ್ದಂಗೆ ಆಗ್ಬಿಟ್ಟಿದೆ. 2 ತಿಂಗಳಿಂದ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಸರ್ ನಮಗಂತೂ. ಅದರಿಂದ ನಮಗೆ ತುಂಬಾನೇ ನಮ್ಗೆ ಕಷ್ಟ ಆಗ್ತೈತೆ. ನಮ್ಗೆ 12,000 ಸಂಬಳ ತಗೊಂಡು ನಮ್ಗೆ ಜೀವನ ಮಾಡೋಕೆ ಆಗ್ತಿಲ್ಲ. ಅದರಿಂದ ಒಂಚೂರು ಹೆಲ್ಪ್ ಇದ್ದಿದ್ರೆ ಹೆಂಗೋ ಜೀವನ ಮಾಡ್ಬೋದಾಗಿತ್ತು. ಈಗ ಅದನ್ನು ಸ್ಟಾಪ್ ಮಾಡಿದ್ರೆ ನಮ್ಗೆ ತುಂಬಾನೇ ಲಾಸ್ ಆಗ್ತಿದೆ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು ಈಗ BPL ಕಾರ್ಡ್ ಇಂದ APLಗೆ ಬದಲಾವಣೆ ಆಗಿದೆ ಅನ್ನೋದು? ಯಾವಾಗ ಗೊತ್ತಾಯ್ತು? ಈಗ ಹೋದ ತಿಂಗಳು ನಾವು ಅಕ್ಕಿ ತಗೋಬರಕ್ಕೆ ಹೋದಾಗ ಡಿಪೋದಲ್ಲಿ ನಮ್ಗೆ ಹೇಳಿದ್ರು ಸರ್, ನಿಮ್ಗಿಲ್ಲ ಅಕ್ಕಿ ಬಂದಿಲ್ಲ, ನಿಮಗೆ ಅಕ್ಕಿ ಕಳಿಸಿಲ್ಲ ಡಿಪೋಯಿಂದ, ನಮಗೆ ನಿಮ್ಮದು ಕಾರ್ಡು ಕ್ಯಾನ್ಸಲ್ ಆಗಿದೆ, BPL ಇಂದ APL ಆಗಿದೆ, ಇಲ್ಲ ಆಗಲ್ಲ, ನಮ್ಗೆ ಕಳಿಸಿಲ್ಲ, ನಮಗೆ ನಿಮ್ಗೆ ರೇಷನ್ ನಿಮ್ಗೆ ಅಂತ ಕಳಿಸಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ನಮ್ಗೆ ಹೇಳಿದ್ಮೇಲೆ ನಾವು ಡಿಪೋ ಹತ್ರ ಹೋಗಿದ್ವಿ ಸರ್. ಹೋಗಿದ್ದಕ್ಕೆ ಅವರು ವೆರಿಫಿಕೇಷನ್ಗೆ ಬರ್ತೀವಿ, ನೀವು ಈ ಥರ IT ರೈಡ್ ಮತ್ತು ಟ್ಯಾಕ್ಸ್ ಕಟ್ತಾ ಇದ್ದೀರಿ ಅಂತ ಹೇಳಿದ್ರು ಸರ್. ನಾವು ಯಾವ ಟ್ಯಾಕ್ಸು ಕಟ್ತಾ ಇಲ್ಲ, ಏನೂ ಇಲ್ಲ. 12,000 ರೂಪಾಯಿ ಪೇಮೆಂಟ್ ತಗೊಂಡು ಜೀವನ ಮಾಡೋದೇ ಕಷ್ಟ ಆಗದೆ. ನಾವು ಎಲ್ಲಿ ನಾವು IT ಕಟ್ಟೋದು, ಇನ್ನೊಂದೇ ಕಟ್ಟೋದು ಸರ್. ಮನೆ ಕಟ್ಟಿ ಜೀವನ ಮಾಡೋದೇ ನಮ್ಗೆ ಸಾಕಾಗಿದೆ. ಈಗ ಇದನ್ನ ನೋಡಿ ಶಾಕ್ ಆಯ್ತಮ್ಮ, ಗಾಬರಿ ಆಯ್ತಾ? ಈಗ ತುಂಬಾನೇ ಶಾಕ್ ಆಗಿದೆ. ತುಂಬಾ ಭಯನೂ ಆಯ್ತು ಸರ್. ಹಿಂಗೆ ಜೀವನ ಮಾಡೋದು ಇಲ್ಲ ಅಂತ ಅಂದ್ರೆ ನಾವ್ ಹೆಂಗ್ ಜೀವನ ಮಾಡ್ಬೇಕು? ಈ ತರ ಮುಂದಕ್ಕೆ ನಾವು ಜೀವನ ಮಾಡೋದು ಹೆಂಗೆ? ಚಿಕ್ಕ ಮಗು, ಹೆಣ್ಮಗು ಇದೆ, ಅದಕ್ಕೆ ಭಾಗ್ಯಲಕ್ಷ್ಮಿ ಇದ್ ಮಾಡಿಸ್ಬೇಕು. ಅದರಿಂದನಾರು ಒಂದು ಇದಾಗುತ್ತೆ ಅಂತ ನಾವು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಈಗ ಅರ್ಜಿ ಹಾಕಕ್ಕೆ ಅಂತ ಹೋದ್ವಿ. ಅರ್ಜಿ ಹಾಕಿದ್ಕೆ ಅವರು ಈ ತರ ಹಿಂಗಾಗಿದೆ ಅಮ್ಮ, ನಾವೇನ್ ಮಾಡೋದು ಅಂತ ಅವ್ರು ಹೇಳ್ತಾರೆ. ಅವ್ರನ್ನೇ ಇದೊಂದು ಇದಾಗಿದ್ರೆ ಅದು ಹಂಗೋ ನಮ್ಗೆ ಹೆಲ್ಪ್ ಇತ್ತು, ಅದೂ ಇಲ್ದಂಗಾಯ್ತು. ಈಗ ನಮ್ಗೆ ಒಂದು ಪ್ರಾಬ್ಲಮ್ ಇದೆ, ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ, ಒಂದು ಆಪರೇಷನ್ ಮಾಡಿಸ್ಕೋಬೇಕು, ಇನ್ನೊಂದೇ ಮಾಡಿಸ್ಕೋಬೇಕು. ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಇತ್ತು ಸರ್. BPL ಕಾರ್ಡಿಂದ ತುಂಬಾನೇ ಹೆಲ್ಪ್ ಇತ್ತು. ಈ ಹಿಂದೆ BPL ಕಾರ್ಡ್ನಿಂದ ಆರೋಗ್ಯ ಸೇವೆಗಳನ್ನ ಪಡೆದಿದ್ರಮ್ಮ? ಪಡೆದಿದ್ದೀವಿ ಸರ್. ನಮಗೆ ತುಂಬ ವರ್ಷದಿಂದ ನಮಗೆ ಹೆಲ್ತ್ ಇಶ್ಯೂಸ್ ಇತ್ತು. ಮೊನ್ನೆ ಹೋಗಿ ನಾವು ಮಾಡಿಸ್ಕೊಂಡ್ವಿ. ಅದಾದಮೇಲೆ ನಮ್ಗೆ ಈ ಥರ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಮುಂದಕ್ಕೆ ಏನಾರು ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಹೆಂಗೆ ತೋರಿಸ್ಕೋಬೇಕು? ಈಗ 12,000 ರೂಪಾಯಿ ಪೇಮೆಂಟ್ ತಗೊಂಡು ನಾವು ಪ್ರೈವೇಟಲ್ಲಿ ನಮಗೆ ಮಾಡಿಸ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಈಗ ಅದು ಒಂದು ಇದ್ದಿತ್ತು ಅಂದರೆ ಎಲ್ಲರೂ ಒಂದು ಮಾಡಿಸ್ಕೊಳ್ಳೋಕ್ಕೆ ಒಂದು ಅನುಕೂಲ ಅನ್ನೋದು ಇರ್ತು. ಸರಿ, ಹೇಳಿ ಸರ್, ಏನ್ ಹೇಳ್ತೀರಿ ಸರ್ಕಾರದ ಈ ನಿರ್ಧಾರ? ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂತ ವಿಚಾರದಲ್ಲಿ ಈ ರೀತಿಯ ಗೊಂದಲಗಳನ್ನ ಮಾಡ್ಕೊಂಡು ಈಗ ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಿ. ನಮ್ಗೇನೆ ಇದ್ದಿದ್ರೆ ಅನುಕೂಲ, ಇದರಿಂದನೇ ಅನ್ನ ತಿನ್ನೋದು, ಅನುಕೂಲ ಮಾಡಿಕೊಟ್ರೆ ಒಳ್ಳೇದು. ಹಿಂಗಾಗ್ಬಿಟ್ರೆ ಹೆಂಗೆ ಮಾಡೋದು? ಮುಂದೆ ಜೀವನ ಮಾಡೋಕೆ ಕಷ್ಟ. ಏನೋ ಅದರಿಂದ ಒಂದು ಸ್ವಲ್ಪ ಜೀವನ ಮಾಡ್ತಿದ್ದೋ, ಬಾಡಿಗೆ ಕಟ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗ್ಬೇಕು, ಹಬ್ಬ ದುಡಿಯೋದು, ಚಿಕ್ಕ ಪಾಪು ಬೇರೆ ಐತೆ. ಅದರಿಂದ ಹೆಂಗೆ ನೀವೇ ನೋಡ್ಕೊಂಡು ಮಾಡಬೇಕು, ಯೋಚನೆ ಮಾಡಿ. ಎಷ್ಟು ಸಂಬಳ ತಗೊಂತಾ ಇದ್ರಿ ನೀವು? ಫಸ್ಟು 10,000 ಐತಿ, ಈಗ 2,000 ಜಾಸ್ತಿ ಮಾಡವ್ರೆ. ಆದ್ರಿಂದ ಎತ್ತಗೂ ಎಡ್ತಾ ಇಲ್ಲ. ಅದು ಎಲ್ಲ ರೈಟ್ ಜಾಸ್ತಿ ಆಗದೆ, ಪ್ರತಿಯೊಂದು ರೈಟು ಜಾಸ್ತಿ ಆಗದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಕೆಲವು ಕುಟುಂಬದವರು ಅವರು ಟ್ಯಾಕ್ಸ್ ಕಟ್ಟದೇ ಇದ್ದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ ಅಂತ ಕಾರಣಕ್ಕೋಸ್ಕರನೇ ಕಾರ್ಡನ್ನು BPL ಇದ್ದಿದ್ದನ್ನು APL ಮಾಡ್ತಾ ಇರ್ತಕ್ಕಂಥ ಉದಾಹರಣೆಗಳನ್ನ ನಾನು ನೋಡಿದ್ದೆ. ಬಟ್ ಇವರು ಟ್ಯಾಕ್ಸು ಕಟ್ಟಿಲ್ಲ, ಏನೂ ಕಟ್ಟಿಲ್ಲ ಅಂತ ಇದ್ದಾರೆ. ಇವ್ರ ಕಾರ್ಡು ಹೆಂಗೆ APL ಆಗಿ ಕನ್ವರ್ಟ್ ಆಗೋದಕ್ಕೆ ಸಾಧ್ಯ ಅಂತ? ಅರವಿಂದ್, ಮುಖ್ಯವಾಗಿ ಆಯಾ ವಲಯದ ಆಹಾರ ಇಲಾಖೆಯ ಅಧಿಕಾರಿಗಳು ಯಾರಿರ್ತಾರೆ ಅವರ ಎಡವಟ್ಟಿನಿಂದಾಗಿ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಡ ಕುಟುಂಬಗಳು, ಬೆಂಗಳೂರಲ್ಲಿ ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂಥವರ ಆರ್ಥಿಕ ಆದಾಯ ಕೂಡ ಕಡಿಮೆ ಇರುತ್ತೆ. ಅಂತಹ ಕುಟುಂಬಗಳನ್ನು APLಗೆ ಬದಲಾವಣೆ ಮಾಡಿದ್ದಾರೆ. ಸೊ ಹಾಗಾಗಿ ಕಳೆದ 2 ತಿಂಗಳಿಂದ ಕೂಡ ಒಂದಿಷ್ಟು ಕುಟುಂಬಗಳಿಗೆ ಅಕ್ಕಿ ಸಿಗ್ತಾ ಇಲ್ಲ. ಆ ಕುಟುಂಬಗಳು ಇದೀಗ ಅತಂತ್ರ ಸ್ಥಿತಿಯಲ್ಲಿದ್ದಾವೆ. ಇಡೀ ರಾಜ್ಯದಲ್ಲಿ ಒಟ್ಟು 25,65,000ಕ್ಕೂ ಹೆಚ್ಚು APL ಕಾರ್ಡುದಾರರಿದ್ದಾರೆ. ಸೊ ಅದರಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಬೆಂಗಳೂರು ಒಂದರಲ್ಲೇ ಅದನ್ನು APLಗೆ BPL ಇದ್ದಂಥದ್ದನ್ನು APLಗೆ ಕನ್ವರ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಆದರೆ ಇಲ್ಲಿ ಆಗಿರುವಂತಹ ಮಹಾಲೋಪ ಏನು ಅಂದರೆ
ಆಯಾ ವಲಯಗಳಲ್ಲಿ ಆಹಾರ ನಿರೀಕ್ಷಕರು ಅಂತ ಏನು ಇರ್ತಾರೆ ಅವರು ಅವರ ಆರ್ಥಿಕ ಸ್ಥಿತಿಗತಿಗೆ ತಕ್ಕಂತೆ ಅವರನ್ನ ಒಂದು ಲೀಸ್ಟ್ ಅನ್ನ ಮಾಡ್ತಾರೆ. ಆದರೆ ಈ ಲೀಸ್ಟ್ ಮಾಡುವಾಗ ಅಧಿಕಾರಿಗಳಿಗೆ ಯಾವುದೇ ಒಂದು ಸ್ಪಷ್ಟ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಮನಸ್ಸೋ ಇಚ್ಛವಾಗಿ ಅವರನ್ನ BPL ಕಾರ್ಡುದಾರರನ್ನ APLಗೆ ಕನ್ವರ್ಟ್ ಮಾಡಿದ್ರು. ಸೊ ಹೀಗಾಗಿ ಅವರಿಗೆ ಅಕ್ಕಿ ಸಿಗದೆ ಪರದಾಡುವಂತಹ ಸ್ಥಿತಿ. ಇದು ಕೇವಲ ಒಂದು ಕೇಸು. ಸೊ ಹೀಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಾಕಷ್ಟು ಕೇಸುಗಳು ಕೂಡ ಇದ್ದಾವೆ. ಇದನ್ನ ಅಮಾನತಿನಲ್ಲಿ ಇಡುವಂತಹ ಪ್ರಕ್ರಿಯೆ ರಾಜ್ಯ ಆಹಾರ ಇಲಾಖೆ ಮಾಡ್ತಾ ಇದೆ. ಸೊ ಯಾವುದೆಲ್ಲ ಕಾರ್ಡುಗಳ ಅಮಾನತಿನಲ್ಲಿದ್ದಾವೆ, ಇಂತಹ ಸಮಸ್ಯೆಗಳು ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಹ ಕಾರ್ಡುದಾರರು ಮತ್ತೆ ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಈ ರೀತಿಯ ದೋಷಗಳಿದ್ದಾವೆ ಅಂತ ಹೇಳಿ ಅವರ ಗಮನಕ್ಕೆ ತಂದರೆ ಮತ್ತೆ ಅದನ್ನು ಅಮಾನತಿನಲ್ಲಿಟ್ಟಂತಹ ಕಾರ್ಡುಗಳನ್ನು ವಾಪಸ್ ಪಡೆಯೋದಕ್ಕೆ ಆಹಾರ ಇಲಾಖೆ ಅದಕ್ಕೂ ಕೂಡ ಒಂದಿಷ್ಟು ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳುತ್ತೆ. ಆದರೆ ಒಂದಿಷ್ಟು ಕಾರ್ಡುದಾರರಿಗೆ ಇದೆಲ್ಲ ವಿಚಾರಗಳು ಗೊತ್ತಿರೋದಿಲ್ಲ. ಸಹಜವಾಗಿ ಈ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ಗಳಾದಾಗ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅವರು ಅನಿವಾರ್ಯವಾಗಿ APL ಕಾರ್ಡಲ್ಲೇ ಉಳಿದುಕೊಳ್ತಾರೆ. ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆರೋಗ್ಯ ಸೇವೆಗಳಿಂದ ವಂಚಿತರಾಗ್ತಾರೆ ಅನ್ನುವಂತಹ ಭೀತಿ ಕೂಡ ಈಗ ಹೆಚ್ಚಾಗ್ತಾ ಇದೆ. ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.